ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಿಗ್ ಬಾಸ್ ಮನೆಯಲ್ಲಿರೋ ಲೇಡೀಸ್ ಕೋಟ ಕಡೆ ಹಂಗೆ ಸ್ವಲ್ಪ ಕಣ್ಣಾಯಿಸ್ಕೊಂಡು ಬರೋಣ, ಸಾಧ್ಯವಾದರೆ ಚೆನ್ನಾಗಿ ಹುರಿದು ರುಬ್ಬಾಕ್ಬಿಡೋಣ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈಗ ಒಂದು ಸಂಘ ಆದಮೇಲೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಕರ್ತರು ಇದ್ದೇ ಇರ್ತಾರೆ. ಅದೇ ಥರ ಬಿಗ್ ಬಾಸ್ ಮನೆಯಲ್ಲಿರೋ ಲೇಡೀಸ್ ಕೋಟದಲ್ಲಿ ಒಬ್ಳು ಅಧ್ಯಕ್ಷ ಇದ್ದಾಳೆ, ಒಬ್ಳು ಉಪಾಧ್ಯಕ್ಷ ಇದ್ದಾಳೆ, ಮತ್ತೆ ಕಾರ್ಯಕರ್ತರು ಇದ್ದಾರೆ. ಸೊ ಅವ್ರನ್ನೆಲ್ಲರನ್ನೂ ಹಾಕಿ ಹುರಿದು ರುಬ್ಬಿಡೋಣ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ಲೇಡೀಸ್ ಕೋಟ ಅಧ್ಯಕ್ಷರ ಬಗ್ಗೆ ಮಾತಾಡೋಣ. ಇವರು, ನಾನು ಏನು ಹೇಳಿದೆ ಅಂದರೆ, ವ್ಯಕ್ತಿ ಇರೋದು ಇಷ್ಟು, ಮಾತಾಡೋದು ಇಷ್ಟು. ಸೊ ಈ ಅಧ್ಯಕ್ಷರು ಬಿಗ್ ಬಾಸ್ನ ತಮ್ಮ ಮಾತಿಂದಾನೆ ಗೆದ್ಬಿಡ್ಬೋದು ಅನ್ನೋ ಥಾಟ್ ಇಟ್ಕೊಂಡು ಬಂದಿರೋರು. ಸೊ ಅವ್ರು ಬೇರೆ ಯಾರೋ ಅಲ್ಲ, MLA ಟಿಕೆಟ್ ಕೊಡ್ತೀನಿ ಬಾ ಮರಿ ಅಂದ್ಬಿಟ್ಟು 5 ಕೋಟಿ ಇಸ್ಕೊಂಡು ಪೊಲೀಸ್ ಹತ್ರ ಲಾಕ್ ಆಗಿ ಅಂದರಾಗಿ ಹೊರಗಡೆ ಬಂದಂತ, ಈಗಲೂ ಆ ಕೇಸಲ್ಲಿ ಆಕ್ಟಿವ್ ಇರುವಂತ ನಮ್ಮ ಪುಂಗಣ್ಣ ಚಕ್ರವರ್ತಿ ಸುಲಿಬೇಲೆ ಅವ್ರ ತಂಗಿ ನೊರೆ ಹಂತಕಿ ಚೈತ್ರ ಕುಂದಾಪುರ ಅಲಿಯಾಸ್ ಬೆಂಗಳೂರು ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ಸಿಗೋ ಲೋಕಲ್ ಸ್ಪೀಕರ್. ಸೊ ಈ ನಮ್ಮ ಅಧ್ಯಕ್ಷರು ಬಿಗ್ ಬಾಸ್ ಬರೋಕ್ಕೂ 2 ವರ್ಷ ಹಿಂದೆನೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದ್ದವರು. ಅವ್ರು ಯಾಕೆ ಅಂತ ನಿಮ್ಗೂ ಗೊತ್ತು. ಸೊ ಅಷ್ಟೆಲ್ಲ ಕೇಸ್ ಮಾಡ್ಕೊಂಡು ವೈರಲ್ ಆಗಿ ಟ್ರೆಂಡಿಂಗ್ ಅಲ್ಲಿ ಇದ್ದವ್ರನ್ನ ಬಿಗ್ ಬಾಸ್ ಅವರು ತಮ್ಮ TRPಗೋಸ್ಕರ ಬಿಗ್ ಬಾಸ್ ಮನೆಗೆ ಕರ್ಕೊಂಡ್ ಬಂದು ಇನ್ನೂ TRP ಹೆಚ್ಚಿಸ್ಕೊಳ್ಳೋಣ ಅಂತ ಈ ಅಕ್ಕನ್ ಕರ್ಕೊ ಬಂದ್ರೆ, ಈ ಅಧ್ಯಕ್ಷರು ತಮ್ಮ ನವರಂಗಿ ಆಟ ತೋರಿಸ್ತವ್ರೆ. ತೆಳ್ಳಿಗೆ ಬೆಳ್ಳಿಗೆ ಇದ್ದಾಳೆ, ಟಾಸ್ಕ್ಗೆ ನಿಂತಾರೆ ಬೀಳ್ತಾಳೆ, ಎಲ್ರು ನೋಡಿದ್ರೆ ಉರ್ಕೊಂಡ್ ಸಾಯ್ತಾಳೆ ನಮ್ ಚೈತ್ರ ಕುಂದಾಪುರ. ಈಗ ಅದಲ್ಲ ವಿಷಯ. ಸೊ ಈ ಅಧ್ಯಕ್ಷ ಹೆಂಗೆ ಅಂದ್ರೆ, ತನ್ನ ವಾಯ್ಸ್ ಮುಂದೆ ಯಾರು ನಿಂತ್ಕೊಳ್ಳೋದೇ ಇಲ್ಲ, ತನ್ನ ಮಾತನ್ನ ಯಾರು ಮೀರೋದೇ ಇಲ್ಲ ಅನ್ನೋ ಭ್ರಮೇಲಿ ಬದುಕ್ತಾರೋ ಮೂದೇವಿ. ಬಟ್ ರಿಯಾಲಿಟಿಗೆ ಬಂದ್ರೆ ಈ ಅಧ್ಯಕ್ಷರಿಗೆ ಸಿಗೋ ಟೈಟಲ್ಲು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನಮ್ಮ ಜನರ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಇರೋ ಸುಮಾರು ಜನ ಕಂಟೆಸ್ಟೆಂಟ್ಸ್ ಆಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತಾರೆ. ಸೊ ಎಂಟರ್ಟೈನ್ ಮಾಡ್ತಾರೆ, ಇನ್ನು ಮಿಗ್ದವ್ರು ಏನು ಎಂಟರ್ಟೈನ್ ಮಾಡಲ್ಲ ಅಂತ ಅನ್ಕೊಂಡಿರ್ತಾರೆ. ಬಟ್ ಅದು ತಪ್ಪು. ಅದನ್ನ ಸುಳ್ಳು ಮಾಡೋಕ್ಕೆ ಇಲ್ಲ ಒಬ್ಳು ಬಂದಿದ್ದಾಳೆ. ಆಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದಿಲ್ಲ ಅಂದ್ರೂ ಬಾಯಲ್ಲಿ ನೊರೆ ಬರ್ಸು ಫಿಟ್ಸ್ ಬರೋ ಥರ ನಾಟಕ ಆಡೋ ಟ್ಯಾಲೆಂಟ್ ಇರುವಂತ ಒಬ್ಳು ಕಲಾವಿದೆ ಇದ್ದಾಳೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಕ್ಕ ಬಿಗ್ ಬಾಸ್ ಮನೆಗೆ ಬರೋಕ್ಕೂ 2 ವರ್ಷ ಮುಂಚೆ 5 ಕೋಟಿ ಕೇಸಲ್ಲಿ ಸಿಗಾಕೊಂಡು ಪೊಲೀಸ್ ಅವ್ರ ಕಸ್ಟಡಿಗೆ ಅಂತ ಹೇಳ್ಕೊಂಡು ಹೋಗ್ಬೇಕಾದ್ರೆ ಬಾಯಲ್ಲಿ ನೊರೆ ಬಂದು ಫಿಟ್ಸ್ ಬಂದೈತೆ ಅನ್ನೋ ಬಿದ್ದು ನಾಟಕ ಆಡ್ದವಳು. ಅವಾಗಲೇ ಪೊಲೀಸ್ ಅವರು ನವರಂಗಿ ಆಟ ನೋಡಿ ವೆಟರ್ನರಿ ಶಾಪ್ಗೆ ನಾಯಿಗಳನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸೋತಾರೆ, ಇವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಸುಳ್ಳು ಅಂತ ಪ್ರೂವ್ ಮಾಡಿದ್ರು. ಬಟ್ ಚೈತ್ರ ಬಿಗ್ ಬಾಸ್ ಮೇಲೆ ಸ್ಟ್ರಾಟಜಿ ಯಾಕೆ ಇನ್ನೂ ಯೂಸ್ ಮಾಡಿಲ್ಲ ಅಂತ ನನಗೆ ಡೌಟ್. ಅಂದ್ರೆ ಈ ವಾರ ನಾಮಿನೇಟ್ ಆಗಿರ್ತಾಳೆ ಅನ್ಕೊಳ್ಳಿ, ಇನ್ನೇನು ಎಲಿಮಿನೇಟ್ ಆಗಬೇಕು ಆ ಟೈಮ್ಗೆ ಫಿಟ್ಸ್ ಬಂದೈತೆ ಅಂತ ಬಾಯಲ್ಲಿ ನೊರೆ ಬರ್ಸ್ಕೊಂಡು ಕೆಳಗಡೆ ಬಿದ್ದು ಒಳ್ಳಾಡಿದ್ರೆ ಅವಾಗ ಉಳ್ಕೋಬೋದಪ್ಪ. ಹೆಂಗಿರೋ ಹಾವು ಕಚ್ಚಿರೋ ಥರ ಬಾಯಲ್ಲಿ ನೊರೆ ಬರ್ಸ್ಕೊಂಡು ಫಿಟ್ಸ್ ಬಂದಾಗ ಬಿದ್ದು ನಾಟಕ ಆಡೋ ಟ್ರೆಂಡ್ ಸೃಷ್ಟಿ ಮಾಡಿದೆ ಇವಳೇ ಪ್ಲಾನ್ ಇನ್ನು ಬಿಗ್ ಬಾಸ್ ಮೇಲೆ ಟ್ರೈ ಮಾಡಿಲ್ಲ ಅಂದ್ರೆ ಹೆಂಗೆ? ಇದು ಹೆಂಗೈತೆ ಅಂದ್ರೆ MBBS ಓದಿರೋ ಡಾಕ್ಟರ್ ಆಪರೇಷನ್ನೇ ಮಾಡಲ್ಲ ಅನ್ನಂತೆ. ಆಕ್ಚುಲಿ ಒಂದು ಹೇಳ್ಬೇಕಂದ್ರೆ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಗೆ ಒಳಗಡೆ ಬಂದಾಗ ನಾನು ಈ ವಾಯ್ಸ್ನ ಎಲ್ಲೋ ಕೇಳಿದೀನಲ್ಲ ಅಂತ ಡೌಟ್ ಇತ್ತು. ಆಮೇಲೆ ಗೊತ್ತಾಯ್ತು, ನಾನು ಚಿಕ್ಕದ್ರಲ್ಲಿ ಒಂದ್ಸಲ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಬರ್ಬೇಕಾದ್ರೆ ನಮ್ಮ ಅಪ್ಪನ ಕೈಲಿ ಹಠ ಮಾಡಿ ಒಂದು ಲೋಕಲ್ ಸ್ಪೀಕರ್ ತೆಗೆಸ್ಕೊಂಡಿದ್ದೆ 100 ರೂಪಾಯಿದು. ಅದು ಹಿಂಗೆ ಸೌಂಡ್ ಮಾಡ್ತಾ ಇತ್ತು. ಅವಾಗ ಗೊತ್ತಾಯ್ತು, ಓ ಈ ವಾಯ್ಸು ಇದ್ರದೇ ಸೇಮ್ ಟು ಸೇಮ್. ಚೈತ್ರ ಕುಂದಾಪುರನ ಪ್ರಕಾರ ಕೆಲವು ಕಂಟೆಸ್ಟೆಂಟ್ಸ್ ಹಿಂಗ್ ಆಡ್ತವ್ರೆ, ಕೆಲವು ಕಂಟೆಸ್ಟೆಂಟ್ಸ್ ಹಿಂಗ್ ಆಡ್ತವ್ರೆ, ಅವಳು ಮಾತ್ರ ಹಿಂಗ್ ಆಡ್ತವಳೆ. ಬಟ್ ನನ್ನ ಪ್ರಕಾರ ಎಲ್ಲರೂ ವಾಯ್ಸ್ ಹಿಂಗೆ ಇದ್ರೆ ಚೈತ್ರ ಕುಂದಾಪುರನ ವಾಯ್ಸ್ ಮಾತ್ರ ಹಿಂಗಿದೆ. ಅಕ್ಕ ಕಿರ್ಚೋ ಸೌಂಡ್ಗೆ ನಮ್ಮ ಮನೆ ನಾಯಿ ಎದುರ್ಕೋತದೆ. ಚೈತ್ರ ಕುಂದಾಪುರ ಏನಾದ್ರು ತನ್ನ ವಾಯ್ಸ್ನ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ನಿಂದಿ ಜಾಗದಲ್ಲೇ ಸ್ಪಾಟ್ ಔಟ್ ಆಯ್ತಾಳೆ. ಅದಕ್ಕೆ ಚೈತ್ರ ಕುಂದಾಪುರನ ಶಿಷ್ಯ ರಜತೆ ವಿಟ್ನೆಸ್. ಸೊ ಇನ್ನು ನೆಕ್ಸ್ಟ್ ಬರೋದಾದರೆ ಬಿಗ್ ಬಾಸ್ ಮನೆ ಲೇಡೀಸ್ ಕೋಟ ಉಪಾಧ್ಯಕ್ಷೆ. ಈ ಪೋಸ್ಟ್ ಕೊಡಬೇಕಾದ್ರೆ ಒಂದು ಸ್ವಲ್ಪ ಥಿಂಕ್ ಮಾಡಬೇಕು, ಯಾಕಂದರೆ ಇದು ಉಪಾಧ್ಯಕ್ಷೆ ಪೋಸ್ಟು. ಸೊ ಅಲ್ಲಿರೋ ಹೆಣ್ಮಕ್ಳೇನು ಸಾಚನ, ಎಲ್ಲರೂ ಒಂದೇ. ಸೊ ಆ ಉಪಾಧ್ಯಕ್ಷೆ ಬೇರೆ ಯಾರು ಅಲ್ಲ, 2014ರಲ್ಲಿ ಅದು ಚೈತ್ರ ಕುಂದಾಪುರಗೆ ಸೀನಿಯರು. ಆ್ಯಕ್ಚುಲಿ ಇವಳೇ ಅಧ್ಯಕ್ಷೆ ಆಗಿರಬೇಕಿತ್ತು, ಬಟ್ ಉಪಾಧ್ಯಕ್ಷೆ ಕೊಟ್ಟಿದ್ದೀನಿ ವಯಸ್ಸಲ್ಲಿ. ಸೊ 2014ರಲ್ಲೇ ಒಂದು ಕೇಸ್ನ ಸೃಷ್ಟಿ ಮಾಡಿ ಆಪರೇಷನ್ ಅಲಮೇಲಮ್ಮ ಫಿಲಮ್ಗೆ ಇನ್ಸ್ಪಿರೇಷನ್ ಆಗಿದ್ದಂತಹ, ದುಡ್ಡುಗೋಸ್ಕರ ಬಾಯ್ ಫ್ರೆಂಡ್ ಜೊತೆ ಸೇರಿ ಹೇಳ್ತಿನೋ ಕೆಲಸ ಮಾಡಿದಂತಹ, ಒಬ್ಳು ಹೆಣ್ಣಾಗಿ ಇಟ್ಕೊಂಡು ಇನ್ನೊಂದು ಹುಡುಗಿನೇ ಕಿಡ್ನಾಪ್ ಮಾಡಕ್ಕೆ ಹೊರಟಿದ್ದಂಥ ಕಳ್ಳಿ ಬಿಗ್ ಬಾಸ್ ಮನೆಯ ಮಳ್ಳಿ ಐಶ್ವರ್ಯ ಪೈ. ಅಲ್ಲಪ್ಪ, ಮೋಕ್ಷಿತಾ ಪೈ. ಈವೆಂಟ್ ಅಂತೂ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ತಾನು ಯಾವ ಆಟ ಆಡಿಲ್ಲ ಅಂದ್ರು ಹೊರಗಡೆ ಪಾರು ಸೀರಿಯಲ್ ನೋಡ್ತಿದ್ದಂತ ಆಟಿದಿರು ಮೊಬೈಲ್ನ ಕೈ ಎತ್ಕೊಬಿಟ್ಟು ಮೋಕ್ಷಿತಾ ಅಂತ ಓಟ್ ಹಾಕ್ಬಿಡ್ತಾರೇನೋ ಭ್ರಮೇಲೆ ಹೋಗಿರೋ ಮೂದೇವಿ. ಆದ್ರೆ ಬಿಗ್ ಬಾಸ್ ಮಲ್ಲಿರೋ ಮೋಕ್ಷಿತಾ ಮಳ್ಳಿ ಗೊತ್ತಿಲ್ಲ, ಹೊರಗಡೆ ಐಶ್ವರ್ಯ ಕಳ್ಳಿದ್ದು ನ್ಯೂಸ್ ಹರಿದಾಡ್ತೈತೆ ಅಂತ. ಆಗಾಗ ಐಶ್ವರ್ಯ ತನ್ನ ಶಿಷ್ಯ ಮನೆಗೆ ಭೇಟಿ ನೀಡ್ತಾ ಇದ್ಲು. ಆದ್ರೆ ಐಶ್ವರ್ಯಳಿಗೆ ಪವಿತ್ರಾಳ ಶ್ರೀಮಂತಿಕೆ ಕಣ್ಣು ಕುಕ್ಕಿ ಬಿಟ್ಟಿತ್ತು. ಈಗ ಬಿಗ್ ಬಾಸ್ ಮನೆಯಲ್ಲಿ ಸ್ವಾಭಿಮಾನಕ್ಕೆ ಹುಟ್ಟಿರೋ ತರ ಆಡೋ ಮೋಕ್ಷಿತಾ 2014ರಲ್ಲಿ ಆ ಹುಡುಗಿನ ಕಿಡ್ನಾಪ್ ಮಾಡ್ಬೇಕಾದ್ರೆ ಸ್ವಾಭಿಮಾನ ಏನಾದ್ರು ಅಡ ಇಟ್ಟಿಲ್ಲ, ಇಲ್ಲ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಆಫ್ ರೇಟ್ ಚೀಪ್ ರೇಟ್ ಮಾರ್ಬಿಟ್ಟಿಲ್ಲ. ಪಬ್ಜಿಗೆ ಅಡಿಕ್ಟ್ ಆಗಿರೋ ಹುಡುಗರ ಥರ ಪಾರು ಸೀರಿಯಲ್ಗೆ ಅಡಿಕ್ಟ್ ಆಗಿದ್ದಂಥ ಆಂಟಿ ಇದ್ರು ಮೋಕ್ಷಿತನ್ ನೋಡಿ, ಅಯ್ಯೋ ನಮ್ಮ ಮೋಕ್ಷಿ, ಅಯ್ಯೋ ನಮ್ಮ ಪಾರು ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬಿಟ್ಟೊಳ್ಳೆ ಪಾರು ಅಂದ್ಕೊಂಡು ಖುಷಿ ಪಡ್ತಿದ್ದ ಆಂಟಿದಿರು ಈಗ ಮೋಕ್ಷಿತನ್ 2014ನೇ ಕೇಸ್ ನೋಡ್ಬಿಟ್ಟು ಅದೇ ಆಂಟಿದಿರು ಟೋಪರ್ ಮುಂಡೆ ಕಿತ್ತೋದ್ ಮುಂಡೆ, ಹೇಯ್ ನೀನ್ ಎದ್ರಗ್ ಸಿಕ್ಕಾಕಳೆ ನೀನು ಅಂತ ಬೈತಾರೆ. ಮೋಕ್ಷಿತಾ ಪೈ ಅಲ್ಲ, ಮಹಿಳಾ ಪಾತಕಿ ಪೈ. ಈ ವರ್ಷದ ಕನ್ನಡದ ಮಾದರಿ ಹೆಣ್ಣು ಅಂದ್ರೆ ಅದು ಮೋಕ್ಷಿತಾ. ಅರ್ಥ ಆಯ್ತಾ?
ಸೊ ಇನ್ನು ನೆಕ್ಸ್ಟ್ ಬರೋದಾದ್ರೆ ಬಿಗ್ ಬಾಸ್ ಮನೆಯ ಲೇಡೀಸ್ ಕೋಟದ ಮುಖ್ಯ ಮಹಿಳೆ ಕಾರ್ಯದರ್ಶಿ ಪಾಸಿಟಿವ್ ಪಂಕಜ, ಡಾಟರ್ ಆಫ್ ಅಂಬುಜಾ. ಅವ್ರು ಬೇರೆ ಯಾರು ಅಲ್ಲ, ಬಿಗ್ ಬಾಸ್ ಮನೆಯ ಪಾಸಿಟಿವ್ ಗೌತಮಿ. ಅಕ್ಕ ಬಂದಿರೋದು ಗೇಮ್ ಆಡೋಕ್ಕೆ, ನೀವು ಅಂದಂಗೆಲ್ಲ ಅನ್ಸ್ಕೊಳಕ್ಕಲ್ಲ. ಅಕ್ಕ ಬಂದಿರೋದು ಹನುಮಂತು ಬಿಡೋ ನ್ಯಾಚುರಲ್ ಗ್ಯಾಸ್ ಕುಡಿಯೋಕ್ಕೆ, ನೀವು ಅಂದಂಗೆಲ್ಲ ಅನ್ಸ್ಕೊಳಕ್ಕಲ್ಲ. ಅಕ್ಕ ಬಂದಿರೋದು ಆಕಾಶದಲ್ಲಿ ಮಂಜಣ್ಣ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ, ನೀವು ಅನ್ನಂಗೆಲ್ಲ ಅನ್ಸ್ಕೊಳಕ್ಕಲ್ಲ. ಅಕ್ಕ ಬಂದಿರೋದು ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋಕ್ಕೆ, ನೀವು ಅಂದಂಗೆಲ್ಲ ಅನ್ಸ್ಕೊಳಕ್ಕಲ್ಲ. ಒಬ್ಳು ತನ್ನ ಮಾತಿಂದಾನೆ ಬಿಗ್ ಬಾಸ್ನಾಗ ಗೆದ್ಬಿಡ್ಬೋದು ಅನ್ನೋ ಸ್ಟ್ರಾಟಜಿ ಇಟ್ಕೊಂಡು ಬಂದಿದ್ರೆ, ಇನ್ನೊಬ್ಳು ಪಾರುಸೀಲ್ ನೋಡಿರೋ ಆಂಟಿ ಇದೀರ್ ನಂಗೆ ಓಟ್ ಹಾಕ್ತಾರೆ ಅನ್ನೋ ಥಾಟ್ ಇಟ್ಕೊಂಡು ಬಂದಿದ್ರೆ, ಈ ಮೇಡಮ್ ಗೌತಮಿ ಅಂತ ಹೆಸರಿಟ್ಕೊಂಡು ಗೌತಮ ಬುದ್ಧನ್ ಥರ ಪಾಸಿಟಿವಿಟಿ ಸ್ಪ್ರೆಡ್ ಮಾಡ್ಬಿಟ್ರೆ ಜನ ಓಟ್ ಹಾಕ್ಬಿಡ್ತಾರೆ ಅನ್ನೋ ಥಾಟ್ ಇಟ್ಕೊಂಡು ಬಂದಿರ್ಬೇಕೇನೋ. ಮೇಡಮ್ ಒಂದು ಟೈಟಲ್ ಇಡಬೇಕು, ಹೆಸರು ಗೌತಮಿ, ಕೆಳಗಡೆ ನೀವು ಅಂದಂಗೆಲ್ಲ ಅನ್ಸ್ಕೊಳಕ್ ಬಂದಿಲ್ಲ. ಸಾಕಾಗಿರುತ್ತೆ ಮಾತ್ರ, ಕ್ರೇಜಿ. ಸೊ ಮೇಡಮ್ ಅವರು ಬಿಗ್ ಬಾಸ್ ಮನೇಲಿ ಯಾವ ಮಟ್ಟಿಗೆ ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋರು ಅಂದರೆ, ಎಲ್ಲರೂ ಬಿಗ್ ಬಾಸ್ ನಾನು ಡೋರ್ ತೆಗೀರಿ ಹೋಯ್ತೀನಿ ಅನ್ನೋ ರೇಂಜ್ಗೆ. ಬಿಗ್ ಬಾಸ್ ಮನೇಲಿ ತನಗೆ ತುಂಬ ಕ್ಲೋಸ್ ಆಗಿದಂಥ ನಮ್ಮ ಸಿಂಗರ್ ಮಂಜಣ್ಣ ಫ್ರೆಂಡ್ಶಿಪ್ನೇ ದೂರ ಮಾಡ್ಕೊಂಡಂಥ ಪಾಸಿಟಿವ್ ಪಂಕಜ. ಎವ್ರಿಥಿಂಗ್ ಈಸ್ ಫಾರ್ ಪಾಸಿಟಿವಿಟಿ. ಸೊ ಬಿಗ್ ಬಾಸ್ ಮನೆ ಒಳಗಡೆ ಸತ್ಯ ಗೆಟಪ್ಪಲ್ಲಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋಕೆ ಬಂದಿದ್ದು ಗೌತಮಿ, ಬಂದಿದ್ದು ಒಂದೇ ವಾರದಲ್ಲಿ ಎಲ್ಲರೂ ಬಣ್ಣ ತಿಳ್ಕೊಂಡು, ಎಲ್ಲರೂ ಹೆಂಗೆ ಅಂತ ತಿಳ್ಕೊಂಡು, ಹಿಂಗೆ ಇದ್ರೆ ವರ್ಕ್ ಆಗಲ್ಲ ಅಂದ್ಬಿಟ್ಟು ವಿಘ್ನ ತೆಗ್ದ್ಬಿಟ್ಟು ಫುಲ್ ಹೇರ್ಸಲ್ಲಿ ಓಪನ್ ಹೇರು ಬಿಟ್ಕೊಂಡು ಪಾಸಿಟಿವಿಟಿ ಕೊಡ್ಕೊಂಡು, ಬಿಗ್ ಬಾಸ್ ನನ್ನ ಎಲಿಮಿನೇಟ್ ಮಾಡಬೇಡ, ಜೀವ ಜಲ್ಲಂತದೆ, ಪಾಸಿಟಿವಿಟಿ ಹೊಂಟೋಯ್ತದೆ ಅನ್ನೋ ರೇಂಜ್ ಸತ್ಯ ಮೇಡಮ್ ಅವರು ಆಕ್ಟ್ ಮಾಡ್ತಾವ್ರೆ. ಸೊ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಮನೇಲಿ ಪಾಸಿಟಿವಿಟಿನೇ ಇದ್ರೆ ಏನು ವರ್ಕ್ ಆಗಲ್ಲ, ಸ್ವಲ್ಪ ನೆಗೆಟಿವಿಟಿನೂ ಇರಬೇಕು ಅಂದ್ಬಿಟ್ಟು ಪಾಪ ನಮ್ಮ ಪಾಸಿಟಿವ್ ಆಗಿರೋ ಮಂಜಣ್ಣನ ನೆಗೆಟಿವ್ ಅಂತ ತಿಳ್ಕೊಂಡು ಅವ್ರ ಜೊತೆ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡ್ಕೊಂಡು ಇಂಡಿವಿಜುವಲ್ ಗೇಮ್ ಆಡಕ್ಕೆ ಹೊರಟಿರೋರು ಗೌತಮಿ ಮೇಡಮ್. ಗೌತಮಿ ಮೇಡಮ್ ನೀನು ಫ್ರೆಂಡ್ಶಿಪೇ ಬೇಡ ಕಣೋ ಮಂಜ ಅಂತ ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ಸಿಂಗರ್ ಮಂಜಣ್ಣ ಆಕಾಶದಲ್ಲಿ ನೀ ದೀಪವಾದೆ, ಪಾಸಿಟಿವಿಟಿ ಹೆಸರಲ್ಲಿ ನನ್ನೇ ಬಿಟ್ಟು ಹೋದೆ ಅಂತ ಆಡ್ಕೊಂಡು ಕೂತವನೆ. ಸೊ ನೆಕ್ಸ್ಟ್ ಬರೋದಾದ್ರೆ ಬಿಗ್ ಬಾಸ್ ಮನೆ ಲೇಡೀಸ್ ಕೋಟ ಕಾರ್ಯದರ್ಶಿ ನಂಬರ್ 1. ಸೊ ಅವಳು ಬೇರೆ ಯಾರು ಅಲ್ಲ, 10 ರೂಪಾಯಿ ಆ್ಯಕ್ಟಿಂಗ್ ಮಾಡಮ್ಮ ಅಂದರೆ ಬೇಡ ನಾನು 100 ರೂಪಾಯಿ ಓವರ್ ಆ್ಯಕ್ಟಿಂಗ್ ಮಾಡ್ತೀನಿ, 50 ರೂಪಾಯಿ ನನಗೆ 50 ರೂಪಾಯಿ ತ್ರಿವಿಕ್ರಮ್ಗೆ ಅಂತ ಹೇಳೋ ತ್ರಿವಿಕ್ರಮ್ನ ನೆಚ್ಚಿನ ಶಾಂತಿ ಪ್ರಿಯ ಗೆಳತಿ ಪಾಗಲ್ ಪ್ರೇಮಿ ಕಾವ್ಯ, ದಿವ್ಯಾ, ವಿದ್ಯಾ, ಭವ್ಯ. ಸೊ 2017-18ರಲ್ಲಿ ಕಿತ್ತೋ ಟಿಕ್ ಟಾಕ್ ಮಾಡಿ 2020ರಲ್ಲಿ ಗೀತಾ ಅನ್ನೋ ಸೀರಿಯಲಲ್ಲಿ ಮೊದಲನೇ ಸಲ ಕಾಣಿಸ್ಕೊಂಡಲ್ಲ ಅನ್ನೋ ಖುಷಿಲಿ ಓವರ್ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದ ಭವ್ಯ. ಗೀತಾ ಅದೇ ಓವರ್ ಆ್ಯಕ್ಟಿಂಗ್ ಇಟ್ಕೊಂಡು ಬಿಗ್ ಬಾಸ್ನಾಗ ಇದ್ಬಿಡೋಣ ಅನ್ನೋ ಮೈಂಡ್ ಸೆಟ್ ಇಂದ ಬಂದಿರೋ ಮೂದೇವಿ. ಇವೆಣ್ಣೆ ಹೇಳಿರೋ ಪ್ರಕಾರ ಇವ್ರ ಮನೇಲಿ ಇವ್ರ ಅಮ್ಮ ಹೇಳೋ ಕೆಲಸಗಳನ್ನೇ ಮಾಡಲ್ವಂತೆ ಇವಳು. ಅಂಥದ್ರಲ್ಲಿ ಬಿಗ್ ಬಾಸ್ ಮನೇಲಿರೋ ಕೆಲಸಗಳನ್ನ ಏನು ಎಳಿಯಕ್ಕೆ ಮಾಡ್ತಾವಳ. ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಯಾರ್ಯಾರು ಸ್ಟಾರ್ಸ್ ಚೆನ್ನಾಗಿ ಆಡ್ತಾರೋ ಅವ್ರು ಗೆದ್ರೆ ಸಾಕು, ಅವ್ರ ಹತ್ರ ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಆಡಿದ್ರಿ ಅಂದ್ಬಿಟ್ಟು ತಪ್ಕೊಂಡು ನಂಗೆ ತುಂಬ ಖುಷಿ ಆಯಿತು ಅಂತ ಅವ್ರು ಇವಳನ್ನ ನಾಮಿನೇಟ್ ಮಾಡಬಾರ್ದು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಬಕೆಟ್ ಇಡೋಳು ಇವಳು. ಸ್ವಲ್ಪ ಜಾಸ್ತಿ ಓವರ್ ಆಟಿಟ್ಯೂಡ್ ತೋರಿಸ್ತಾರೆ. ಎಂಟರ್ಟೈನ್ಮೆಂಟ್ ಮಾಡಮ್ಮ ಅಂದರೆ ಬೇಡ, ನಾನು ಎಂಟರ್ಟೈನ್ಮೆಂಟ್ ಮಾಡಲ್ಲ, ಓವರ್ ಎಂಟರ್ಟೈನ್ಮೆಂಟ್ ಮಾಡ್ತೀನಿ, ಆ್ಯಕ್ಟಿಂಗ್ ಮಾಡಲ್ಲ, ಓವರ್ ಆ್ಯಕ್ಟಿಂಗೇ ಮಾಡ್ತೀನಿ ಅಂತ ಪಣ ತೊಟ್ಟು ಬಿಗ್ ಬಾಸ್ ಮನೆಗೆ ಬಂದಿರೋಳು ಇವಳು. ಏನೋ ಮಾಡಕ್ ಟ್ರೈ ಮಾಡ್ತಿದಾರೆ, ಆದ್ರೆ ಏನ್ ಮಾಡ್ತಿದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ತನ್ನನ್ನೇ ತಾನು ಮಿಸ್ ವರ್ಲ್ಡ್ ತ್ರಿಪುರ ಸುಂದರಿ ಅಂತ ಭ್ರಮೇಲ್ ಬದುಕ್ತಾ ಇರೋ ಡ್ಯಾಡ್ಸ್ ಲಿಟಲ್ ಪ್ರಿನ್ಸಸ್ ಭವ್ಯಗೌಡ, ರೆಸ್ಟ್ ಇನ್ ಪೀಸ್. ಇನ್ನು ಬಿಗ್ ಬಾಸ್ ಲೇಡೀಸ್ ಕೋಟ ಕಾರ್ಯದರ್ಶಿ ನಂಬರ್ 2 ಐಶ್ವರ್ಯ ಸಿಂಧೋಗಿ. ಈವೆಂಟ್ ಅಂತೂ ಕಳೆದ 3-4 ವಾರದಿಂದ ಎಲಿಮಿನೇಷನ್ ತುದಿಗೆ ಹೋಗಿ ಸೇಫಾಗಿ ಬತ್ತಾವಳೆ. ಆದರೂ ಎದೆಯಲ್ಲಿ ಭಯನ ಇಟ್ಕೊಂಡು ಹೊರಗಡೆ ತೋರ್ಸೋಕ್ಕಾಗದೆ, ನಗಕ್ಕಾಗದೆ, ಅಳಕ್ಕಾಗದೆ, ಟಾಸ್ಕ್ ಆಡ್ಕೊಂಡು ಹೆಂಗೋ ಜೀವನ ಸಾಗಿಸ್ತಾವಳೆ ಹುಡುಗಿ. ಓ ಮೈ ಡಿಯರ್ ಐಶ್ವರ್ಯ ಸಿಂಧೋಗಿ, ಹೋಗಿ ಬಟ್ಟೆ ಒಗಿ, ನಿನಗೋಸ್ಕರ ನಾನು ಪ್ರೀತಿಯಿಂದ ಮಾಡ್ಕೊಡ್ತೀನಿ ಸ್ಪೆಷಲ್ ಮ್ಯಾಗಿ, ಅದನ್ನ ಬಾಯಿ ಹಾಕೊಂಡು ಚೆನ್ನಾಗಿ ಅಗಿ. ಸೊ ಗೈಸ್, ನಾನು ಈ ವಿಡಿಯೋ ಮಾಡಿದ್ದು ಕೇವಲ ತಮಾಷೆಗಾಗಿ. ಬಿಗ್ ಬಾಸ್ ಮನೇಲಿ ಏನಿದೆಯೋ ಅದನ್ನೇ ಹೇಳಿದ್ದೀನಿ ಅಷ್ಟೇ. ನನಗೆ ಅನ್ಸಿದ್ದು ನಾನು ಹೇಳಿದ್ದೀನಿ, ಓಪನ್ ಆಗಿ ಹೇಳಿದ್ದೀನಿ. ಸೊ ಲೈಟಾಗಿ ತೊಗೊಳ್ಳಿ, ಕಮೆಂಟ್ ಸೆಕ್ಷನ್ ಬಂದು ವಾಂತಿ ಮಾಡೋರು ವಾಂತಿ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಸೊ ಈ ವಿಡಿಯೋ ನಿಮಗೇನೋ ಇಷ್ಟ ಆಗಿತ್ತಪ್ಪ ಅಂತಂದರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.